ತೀವ್ರ ವಿರೋಧದ ನಡುವೆಯೂ ರಾಮ್ಜಿ ವಿರುದ್ಧದ ನಿರ್ಣಯ ಅಂಗೀಕಾರವಾಗಿದೆ. ಕೇಂದ್ರದ ಕಾಯ್ದೆಯನ್ನು ವಿರೋಧಿಸಿ ರಾಜ್ಯ ಕಾಂಗ್ರೆಸ್ ಸರ್ಕಾರ ನಿರ್ಣಯ ಪಾಸ್ ಮಾಡಿದೆ. ನಿರ್ಣಯಕ್ಕೆ ವಿರೋಧ ವ್ಯಕ್ತಪಡಿಸಿ ಕಾಯ್ದೆಯನ್ನು ಬೆಂಬಲಿಸಿ ವಿಪಕ್ಷ ಬಿಜೆಪಿ ಸಭಾತ್ಯಾಗ ಮಾಡಿತು. ಗದ್ದಲ ಕೋಲಾಹಲದಿಂದಲೇ ವಿಶೇಷ ಅಧಿವೇಶನಕ್ಕೆ ತೆರೆ ಬಿತ್ತು. ಈಗಾಗಲೇ ಮಂಡಿಸಿರುವ ಅಧಿಕೃತ ನಿರ್ಣಯವನ್ನು ಈ ಸದನವು ಅಂಗೀಕರಿಸಬೇಕೆಂದು ಕೋರುತ್ತೇನೆ. ನಿರ್ಣಯದ ಪರವಾಗಿರುವ ಹೌದು ಎಂದು ಸೂಚಿಸಬೇಕು, ನಿರ್ಣಯದ ವಿರೋಧವಾಗಿರುವ ಎಂದು ಸೂಚಿಸಬೇಕು. ನಿರ್ಣಯವನ್ನು ವಿರೋಧಿಸಿ ನಾವು ವಾಕೌಟ್ ಮಾಡ್ತಾ ಇದ್ದೇವೆ. ವಿಧಾನಸಭೆಯಲ್ಲಿ ರಾಮ್ಜಿ ವಿರುದ್ಧದ ನಿರ್ಣಯ ಅಂಗೀಕಾರ. ರಾಮ್ಜಿ ಬೆಂಬಲಿಸಿ ವಿಪಕ್ಷ ಬಿಜೆಪಿಯಿಂದ ಸಭಾತ್ಯಾಗ. ಮನ್ರೇಗಾ ಕಾಯ್ದೆಯಲ್ಲಿದ್ದ ಮಹಾತ್ಮ ಗಾಂಧಿ ಹೆಸರು ಕೈಬಿಟ್ಟು ರಾಮ್ಜಿ ಅಂತ ಕೇಂದ್ರ ಸರ್ಕಾರ ಹೆಸರು ಬದಲಿಸಿತ್ತು. ಅಷ್ಟೇ ಅಲ್ಲ, ಯೋಜನೆಯಲ್ಲಿ ಹಲವು ಬದಲಾವಣೆ ತಂದಿತ್ತು. ಈ ಬದಲಾವಣೆ ವಿರುದ್ಧ ಕಾಂಗ್ರೆಸ್ ಸಿಡಿದೆದ್ದಿದೆ. ರಾಜ್ಯ ಕಾಂಗ್ರೆಸ್ ಸರ್ಕಾರ ಕೂಡ ವಿಧಾನಸಭೆ ಮತ್ತು ವಿಧಾನ ಪರಿಷತ್ನಲ್ಲೂ ನಿರ್ಣಯ ಅಂಗೀಕರಿಸಿದೆ. ದಿನಾಂಕ 3/2/2026 ಈಗಾಗಲೇ ಮಂಡಿಸಿರುವ ಅಧಿಕೃತ ನಿರ್ಣಯವನ್ನು ಈ ಸದನವು ಅಂಗೀಕರಿಸಬೇಕೆಂದು ಕೋರುತ್ತೇನೆ. ಮಾನ್ಯ ಮುಖ್ಯಮಂತ್ರಿ ಅವರು ಮಂಡಿಸಿರುವ ಅಧಿಕೃತ ನಿರ್ಣಯವನ್ನು ಈಗ ಸಭೆ ಮತಕ್ಕೆ ಹಾಕುತ್ತೇನೆ. ನಿರ್ಣಯದ ಪರವಾಗಿರುವ ಹೌದು ಎಂದು ಸೂಚಿಸಬೇಕು, ನಿರ್ಣಯದ ವಿರೋಧವಾಗಿರುವ ಎಂದು ಸೂಚಿಸಬೇಕು. ನಿರ್ಣಯವು ಹೌದನ್ನು ಪರವಾಗಿದೆ, ನಿರ್ಣಯವು ಅಂಗೀಕೃತವಾಗಿದೆ. ಇದಕ್ಕೂ ಮುನ್ನ ಪ್ರಧಾನಿ ಮೋದಿ ತಂದಿರುವ ರಾಮ್ಜಿ ಕಾಯ್ದೆಯ ಪರ ನಾವಿದ್ದೇವೆ ಅಂತ ಬಿಜೆಪಿ ನಾಯಕರು ಗುಡುಗಿದ್ರು. ನಿರ್ಣಯ ಪ್ರತಿಯನ್ನ ವಿಪಕ್ಷ ಸದಸ್ಯರು ಹರಿದು ಹಾಕಿದ್ರು. ಬಳಿಕ ನಾವು ಈ ನಿರ್ಣಯವನ್ನ ವಿರೋಧಿಸುತ್ತೇವೆ ಅಂತ ಸಭಾತ್ಯಾಗ ಮಾಡಿದ್ರು. ಈ ಅಕ್ರಮ ನಿರ್ಣಯವನ್ನು ವಿರೋಧಿಸಿ ನಾವು ವಾಕೌಟ್ ಮಾಡ್ತಾ ಇದ್ದೇವೆ. ವಿಪಕ್ಷಗಳ ಸಭಾತ್ಯಾಗದ ಬಳಿಕ ಮತಕ್ಕೆ ಹಾಕಿದ ಸ್ಪೀಕರ್ ಖಾದರ್ ನಿರ್ಣಯ ಅಂಗೀಕಾರ ಬಳಿಕ ಅನಿರ್ದಿಷ್ಟಾವಧಿ ಮುಂದೂಡಿದ್ರು. ಮನ್ರೇಗಾ ಬೆಂಬಲಿಸಿ ಕರೆದಿದ್ದ ವಿಶೇಷ ಅಧಿವೇಶನ ಅಂತ್ಯಗೊಂಡಿದೆ. ಇನ್ನು ಸದನದ ಹೊರಗೆ ಬಂದ ವಿಪಕ್ಷ ನಾಯಕ ಆರ್ ಅಶೋಕ್ ಸರ್ಕಾರ ತಂದಿರುವ ನಿರ್ಣಯ ಅಕ್ರಮ ಅಂತ ಗುಡುಗಿದ್ರು. 5 ಗಂಟೆಗಳ ಮೇಲೆ ಚರ್ಚೆ ಆಗಬಾರದೆಂದು ನಿಯಮ ಇದೆ, ಆದರೆ ವಿಧಾನಸಭೆಯಲ್ಲಿ ದೌರ್ಜನ್ಯ ಮಾಡಿ ನಿರ್ಣಯ ಅಂಗೀಕರಿಸಿದ್ದಾರೆಂದು ಕಿಡಿಕಾರಿದ್ರು. 7 ದಿನ ನೋಟಿಸು ಕೊಟ್ಟಿಲ್ಲ, ಏಕಾಏಕಿ ದೌರ್ಜನ್ಯ ಮಾಡಿ ನಿರ್ಣಯವನ್ನು ತಂದಿದ್ದಾರೆ. ಕ್ಲಿಯರ್ ಆಗಿ ನಮ್ಮ ರೂಲ್ಸ್ ಬುಕ್ ಅಲ್ಲಿ 5 ಗಂಟೆ ಒಳಗಡೆ ಚರ್ಚೆ ಆಗಬೇಕು ಅಂತ ಇದೆ, ಅದನ್ನು ವೈಲೇಟ್ ಮಾಡಿದ್ದಾರೆ. ಇವತ್ತು ಅವರು ನಿರ್ಣಯ ಮಾಡಿರೋದು ಅದು ಕಸದ ಬುಟ್ಟಿಗೆ ಹಾಕಿರೋ ನಿರ್ಣಯ. ಅದಕ್ಕೆ 3 ನಯಾ ಪೈಸದ್ದು ಬೆಲೆ ಇಲ್ಲ. ನಾವು ಇದನ್ನು ವಿರೋಧ ಮಾಡಿ ನಾವು ಹೊರಗಡೆ ಬಂದಿದ್ದೀರಿ. ನಿನ್ನೆ ಬೆಳಗ್ಗೆಯಿಂದಲೇ ಆಡಳಿತ ಪಕ್ಷದ ಸದಸ್ಯರು ನಿರ್ಣಯದ ಮೇಲೆ ಚರ್ಚೆ ನಡೆಸಿದ್ರು. ಕಾಂಗ್ರೆಸ್ ಶಾಸಕರಾದ NH ಕೋನರೆಡ್ಡಿ, ಶರತ್ ಬಚ್ಚೇಗೌಡ, ಬಸವರಾಜ ರಾಯರೆಡ್ಡಿ, ಸಚಿವ ಪ್ರಿಯಾಂಕ್ ಖರ್ಗೆ ಕೇಂದ್ರದ ವಿರುದ್ಧ ಬಾಣ ಬಿಟ್ರು. ಈ ಬಿಲ್ ನಲ್ಲಿ ನೋಟಿಫಿಕೇಶನ್ ಬಗ್ಗೆ ಒಂದೇ ಒಂದು ಲೈನ್ ಇದೆ. ಎಲ್ಲೂ ಕೂಡ ಈ ಬಿಲ್ ನಲ್ಲಿ, ಈ ಕಾಯ್ದೆನಲ್ಲಿ ವಿಕಸಿತ್ ಭಾರತ್ ರಾಮ್ಜಿ ಬಿಲ್ ಅನ್ನ, ಈ ಆಕ್ಟ್ ಅನ್ನ, ಈ ಕಾಯ್ದೆಯನ್ನ ಇಡೀ ರಾಷ್ಟ್ರಕ್ಕೆ ಯಾವಾಗ ಅನುಷ್ಠಾನಕ್ಕೆ ತರ್ತಾರೆ ಅಂದ್ಬಿಟ್ಟು ಹೇಳ್ತಾನೆ ಇಲ್ಲ. ಇದು ವಿಧಾನ ಪರಿಷತ್ನಲ್ಲೂ ಧ್ವನಿಮತದ ಮೂಲಕ ಖಂಡನಾ ನಿರ್ಣಯ ಅಂಗೀಕಾರವಾಗಿದೆ. ಪರಿಷತ್ ಕಲಾಪ ಕೂಡ ಅನಿರ್ದಿಷ್ಟಾವಧಿಗೆ ಮುಂದೂಡಿಕೆಯಾಗಿದೆ. ರಾಮ್ಜಿ ಕಾಯ್ದೆ ವಿರುದ್ಧದ ಖಂಡನಾ ನಿರ್ಣಯವನ್ನ ರಾಜ್ಯ ಸರ್ಕಾರ ಕೇಂದ್ರ ಸರ್ಕಾರಕ್ಕೆ ಮತ್ತು ರಾಷ್ಟ್ರಪತಿಗಳಿಗೆ ಕಳುಹಿಸಲಿದೆ. ಹರೀಶ್ ಜೊತೆ ಸುನಿಲ್, TV9 ಬೆಂಗಳೂರು.